ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ನ ಯುದ್ಧ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. ಲೆಬನಾನ್ಗೂ ಕೂಡ ತಟ್ಟಿದೆ ಇರಾನ್ ಯುದ್ಧದ ಬಿಸಿ. ಲೆಬನಾನ್ನಲ್ಲಿ ಇರಾನ್ ಕೃಪಾಪೋಷಿತ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇದೆ. ಹೆಜ್ಬುಲ್ಲಾ ಉಗ್ರ ಸಂಘಟನೆ ನೆಲೆಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಈ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಬಾಂಬ್ ದಾಳಿಗಳನ್ನು ತೀವ್ರಗೊಳಿಸಿದೆ. ಬೈರುತ್ ಮೇಲೂ ಕೂಡ ಮಿಸೈಲ್ ದಾಳಿಯನ್ನ ನಡೆಸಲಾಗಿದೆ. ಹೆಜ್ಬುಲ್ಲಾ ಉಗ್ರ ಸಂಘಟನೆ ನೆಲೆಗಳೆಲ್ಲಿದೆ ಅದರ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಹೆಜ್ಬುಲ್ಲಾ ಉಗ್ರ ಸಂಘಟನೆಯ 9ಕ್ಕೂ ಹೆಚ್ಚು ನೆಲೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಅದು ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಶಾಕ್ ಕೊಟ್ಟಿದೆ ಇಸ್ರೇಲ್ ವಾಯುಪಡೆ. ಲೆಬನಾನ್ ಮೂಲಕ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ಕ್ಷಿಪಣಿ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ನಡೆದಿರುವಂತಹ ದಾಳಿ ಇದು. ಇರಾನ್ ಇಸ್ರೇಲ್ ಸಂಘರ್ಷದ ಬಿಸಿ ಏನಿದೆ ಅದು ಲೆಬನಾನ್ಗೂ ಕೂಡ ತೀವ್ರವಾಗಿ ತಟ್ತಾ ಇದೆ. ಇಸ್ರೇಲ್ ದಕ್ಷಿಣ ಲೆಬನಾನ್ ಮತ್ತು ಬೈರುತ್ ಮೇಲೆ ಭೀಕರ ವೈಮಾನಿಕ ದಾಳಿಯನ್ನು ನಡೆಸಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಇವತ್ತು ಇರಾನ್ ಮತ್ತೆ ಇಸ್ರೇಲ್ನ ನಡುವೆ ಯುದ್ಧ ಆರಂಭ ಆಗಿ 6ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಎಫೆಕ್ಟ್ ಲೆಬನಾನ್ಗೂ ಕೂಡ ತಟ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೇಗೆ ನಡೀತಾ ಇದೆ ವಾರು? ಡೀಟೇಲ್ಸ್ ಏನು ಸಿಗ್ತಾ ಇದೆ? ಪ್ರಭು, ಏನೊಂದು ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಏನಿದೆ ಅದು ಇರಾನ್ನ ಒಂದು ಪ್ರಾಕ್ಸಿ ಒಂದು ಉಗ್ರ ಸಂಘಟನೆ. ಅಂದರೆ ಇರಾನ್ ಒಂದು ಕೃಪಾಪೋಷಿತವಾದ ಒಂದು ಉಗ್ರ ಸಂಘಟನೆ ಏನಿದೆ, ಈ ಉಗ್ರ ಸಂಘಟನೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಗಳನ್ನು ನಡೆಸೋದು ಜೊತೆಗೆ ಮೋಟಾರ್ ಮತ್ತು ಶೆಲ್ ದಾಳಿಗಳನ್ನು ನಡೆಸೋಂಥ ಕೆಲಸವನ್ನು ಮಾಡ್ತಿತ್ತು. ಏನೊಂದು ಇಸ್ರೇಲ್ನ ಗಡಿಯಲ್ಲಿ ಲೆಬನಾನ್ ಇರೋ ಕಾರಣದಿಂದಾಗಿ ಆ ಮೂಲಕ ಗಡಿಯಲ್ಲಿ ದಾಳಿ ನಡೀತಾ ಇತ್ತು. ಈ ನೆಲೆಯಲ್ಲಿ ಸುಮಾರು 9ಕ್ಕೂ ಹೆಚ್ಚು ಲೆಬನಾನ್ನ ನೆಲೆಗಳ ಮೇಲೆ ಇಸ್ರೇಲ್ ಗುರಿಯಾಗಿಸಿ ದಾಳಿಯನ್ನು ನಡೆಸಿದೆ. ಅಂದರೆ ಕ್ಷಿಪಣಿ ಯಾವ ರೀತಿ ಬರುತ್ತೆ ಆ ಒಂದು ದಾರಿಯನ್ನು ಟ್ರ್ಯಾಕ್ ಮಾಡುತ್ತೆ ಒಂದು ಇಸ್ರೇಲ್ನಲ್ಲಿರುವಂತಹ ವಾಯುರಕ್ಷಣಾ ವ್ಯವಸ್ಥೆ. ಆ ನಂತರ ಎಲ್ಲಿಂದ ಕ್ಷಿಪಣಿ ಬಂತೋ ಅದೇ ಜಾಗದಲ್ಲಿ ಒಂದು ದಾಳಿ ನಡೆಸುತ್ತೆ. ಒಂದು ವೇಳೆ ಏನಾದರೂ ಈ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಯಾವುದಾದ್ರೂ ಶಾಲೆ ಮೇಲಿಂದ ರಾಕೆಟನ್ನು ಹಾರಿಸಿದ್ರೆ ಮತ್ತೆ ಇಸ್ರೇಲ್ನ ಏನೊಂದು ಕ್ಷಿಪಣಿಗಳೇನಿದ್ದಾವೆ ಅದು ಶಾಲೆ ಮೇಲೆ ಗುರಿಯಾಗಿಸಿ ದಾಳಿ ನಡೆಯುತ್ತೆ. ಆ ರೀತಿಯಾದಂತಹ ಒಂದು ತಂತ್ರಗಾರಿಕೆ ಮೂಲಕ ಸುಮಾರು 9ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನು ನಿಗದಿ ಮಾಡಿ ಆ ಒಂದು ಟಾರ್ಗೆಟ್ಗಳ ಮೇಲೆ ಒಂದು ದಾಳಿಯನ್ನು ನಡೆಸೋದ್ರ ಮೂಲಕ ಹೆಜ್ಬುಲ್ಲಾ ಉಗ್ರ ಸಂಘಟನೆಗೆ ಭಾರಿ ಹೊಡೆತವನ್ನು ಇಸ್ರೇಲ್ ಇವತ್ತು ಕೊಟ್ಟಿದೆ ಪ್ರಭು.